ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಎಸ್ಐಟಿ ತನಿಖೆ ಬಹುತೇಕ ಈಗಾಗಲೇ ಕಂಪ್ಲೀಟ್ ಆಗಿದೆ. ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗುವಂಥದ್ದು. ಪೊಲೀಸ್ ಕಮಿಷನರ್ಗೆ ಎಸ್ಐಟಿ ರಿಪೋರ್ಟ್ ಸಲ್ಲಿಕೆಯಾಗುವಂಥದ್ದು. ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ಬರುವಂಥದ್ದು. ಪೊಲೀಸ್ ಕಮಿಷನರ್ ಎಸ್ಐಟಿ ರಿಪೋರ್ಟ್ ಸಲ್ಲಿಸ್ತಾರೆ. 4 ಆಯಾಮಗಳಲ್ಲಿ ತನಿಖೆ ನಡೆಸಿರುವಂತಹ ಎಸ್ಐಟಿ ತಂಡ 4 ಆಯಾಮಗಳಲ್ಲಿ ತನಿಖೆ ನಡೆಸಿದೆ. ಸೂಸೈಡ್ ಕಾರಣವನ್ನು ನಿಗೂಢವಾಗಿಟ್ಟ ಎಸ್ಐಟಿ ಸದ್ಯಕ್ಕೆ ಏನೂ ಕೂಡ ಬಿಟ್ಕೊಟ್ಟಿಲ್ಲ. ಅಂತಿಮ ರಿಪೋರ್ಟ್ನಲ್ಲಿ ಇದೆ ರಾಯ್ ಆತ್ಮಹತ್ಯೆ ಗುಟ್ಟು. ಈಗಾಗಲೇ ಕಮಿಷನರ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ. ಆದರೆ ತನಿಖೆಯ ಬೆಳವಣಿಗೆ, ಆತ್ಮಹತ್ಯೆ ಉದ್ಯಮದ ಬಗ್ಗೆ ವರದಿ ಎಲ್ಲವನ್ನೂ ಕೂಡ ಸಲ್ಲಿಸಿರುವಂಥದ್ದು. ಕೆಲವು ರಿಪೋರ್ಟ್ಸ್ ಕೈ ಸೇರಿದ ಕೂಡಲೇ ಫೈನಲ್ ರಿಪೋರ್ಟನ್ನು ರೆಡಿ ಮಾಡಿ ನೀಡುವಂಥದ್ದು. ನೆಕ್ಸ್ಟ್ ವೀಕ್ನಲ್ಲಿ ಎಸ್ಐಟಿಯಿಂದ ಫೈನಲ್ ರಿಪೋರ್ಟ್ ರೆಡಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೇಲೋಟಕ್ಕೆ ಖಿನ್ನತೆಯಿಂದ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು. ಎಸ್ಐಟಿ ಫೈನಲ್ ರಿಪೋರ್ಟ್ನಿಂದ ಅದರ ಒಂದು ನಿಖರವಾದಂತಹ ಕಾರಣ ಹೊರಬರುವಂಥದ್ದು. ಇರೋ ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಅವರು ಈ ಹಿಂದೆ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತಂಡ ಈಗಾಗಲೇ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇದೆ. ಯಾಕೆ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಇದರ ಹಿಂದೆ ಏನಾದರೂ ಗುಟ್ಟಾಗಿರುವಂತಹ ರಹಸ್ಯ ಇರಲೇಬೇಕಲ್ವಾ ಅನ್ನುವಂತಹ ನಿಟ್ಟಲ್ಲಿ ಎಸ್ಐಟಿ ತಂಡದವರು ಈಗಾಗಲೇ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಅವರು ತೆಗೆದುಕೊಂಡಿರುವಂಥದ್ದು. ಆದರೆ ಅಂತಿಮವಾದಂತಹ ರಿಪೋರ್ಟ್ನಲ್ಲಿ ಎಲ್ಲ ರೀತಿಯಾದಂತಹ ಗುಟ್ಟುಗಳು ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಮಾಹಿತಿಗಳನ್ನು ಹೊರಗಡೆ ಹಂಚಿಕೊಂಡಿಲ್ಲ. ಎಲ್ಲ ತನಿಖೆ ಮುಗಿದ ನಂತರ ಮುಂದಿನ ವಾರದಲ್ಲಿ ಆ ಒಂದು ರಿಪೋರ್ಟ್ನ ಎಲ್ಲರಿಗೂ ಕೂಡ ಫೈನಲ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸುವಂಥದ್ದು. ಮುಖ್ಯವಾಗಿ ನೆಕ್ಸ್ಟ್ ವೀಕ್ನಲ್ಲಿ ಎಸ್ಐಟಿಯಿಂದ ಫೈನಲ್ ರಿಪೋರ್ಟ್ ರೆಡಿ ಆಗುವಂಥದ್ದು. ಮೇಲ್ನೋಟಕ್ಕೆ ಈಗಾಗಲೇ ಖಿನ್ನತೆಗಿಂತ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಎಸ್ಐಟಿಯ ಫೈನಲ್ ರಿಪೋರ್ಟ್ನಿಂದ ನಿಖರ ಕಾರಣ ಪತ್ತೆಯಾಗುವಂಥದ್ದು. ಏನು ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷರಾದಂತಹ ಸಿಜೆ ರಾಯ್ ಅವರು ಈ ಹಿಂದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಒಂದು ಪ್ರಾಥಮಿಕ ಮಾಹಿತಿಯ ಪ್ರಕಾರ ನಾವು ನೋಡೋದಾದರೆ ಅವರ ಆಫೀಸ್ನಲ್ಲಿ ಇದ್ದಾಗ ತಮ್ಮನ್ನು ತಾವೇ ಗುಂಡು ಆರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಎಸ್ಐಟಿ ತಂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದೆ. ಇದರ ಸೂಸೈಡ್ ಕಾರಣವನ್ನು ನಿಗೂಢವಾಗಿ ಎಸ್ಐಟಿ ಸದ್ಯದ ಮಟ್ಟಿಗೆ ಇಟ್ಟಿದೆ. ಯಾವುದೇ ಮಾಹಿತಿಯನ್ನು ಹೊರಗಡೆ ಹಂಚಿಕೊಂಡಿಲ್ಲ. ಆದರೆ ಮುಂದಿನ ವಾರದಲ್ಲಿ ಈ ಒಂದು ತನಿಖೆ ಮುಕ್ತಾಯ ಆಗಿ ಫೈನಲ್ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂಥದ್ದು. ತನಿಖೆ ಬೆಳವಣಿಗೆ, ಆತ್ಮಹತ್ಯೆ ಮತ್ತು ಕೆಲವು ರಿಪೋರ್ಟ್ಸ್ ಕೈ ಸೇರಿದ ಕೂಡಲೇ ಫೈನಲ್ ರಿಪೋರ್ಟ್ಗಳು ಕೂಡ ರೆಡಿ ಆಗುತ್ತೆ. ನೆಕ್ಸ್ಟ್ ವೀಕ್ನಲ್ಲೇ ಎಸ್ಐಟಿಯಿಂದ ಫೈನಲ್ ರಿಪೋರ್ಟ್ ರೆಡಿ ಆಗುತ್ತೆ. ಮೇಲ್ನೋಟಕ್ಕೆ ಖಿನ್ನತೆಗಿದ್ದ ಸಿಜೆ ರಾಯ್ ಆತ್ಮಹತ್ಯೆ, ಸಿಜೆ ರಾಯ್ ಅವರ ಆತ್ಮಹತ್ಯೆ ಹಿಂದೆ ಇರುವಂತಹ ಗುಟ್ಟೇನು ಅನ್ನುವಂಥದ್ದು ನಿಖರವಾದ ಕಾರಣ ಮುಂದಿನ ವಾರದಲ್ಲಿ ರಿಪೋರ್ಟ್ನಲ್ಲಿ ಬರುವಂಥದ್ದು. ಇದು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕಾನ್ಫಿಡೆನ್ಸ್ ಗ್ರೂಪ್ನ ಅಧ್ಯಕ್ಷರಾದಂತಹ ಸಿಜೆ ರಾಯ್ ಅವರು ಈ ಹಿಂದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತಂಡ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದೆ.